ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನ್ನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ವಿಶ್ವ ಪರಂಪರೆಯ ತಾಣವಾದಂತಹ ಪ್ರಸಿದ್ಧ ರಾಮಪ್ಪ ದೇವಸ್ಥಾನ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ ಅಥವಾ ಕೇರಳ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 3, ತೆಲಂಗಾಣ ರಾಜ್ಯದಲ್ಲಿ ಪ್ರಸಿದ್ಧವಾದಂತಹ ಈ ವಿಶ್ವ ಪ್ರಸಿದ್ಧವಾದಂತಹ ವಿಶ್ವ ಪರಂಪರೆಯ ತಾಣ ರಾಮಪ್ಪ ಟೆಂಪಲ್ ಅಥವಾ ರಾಮಪ್ಪ ದೇವಸ್ಥಾನ ಲೊಕೇಟ್ ಆಗಿದೆ. 13ನೇ ಶತಮಾನದಲ್ಲಿ ಕಟ್ಟಿಸಲಾದಂತಹ ಕಾಕತೀಯ ಶೈಲಿಯಲ್ಲಿ ನಿರ್ಮಾಣ ಮಾಡಲಾದಂತಹ ಈ ರಾಮಪ್ಪ ದೇವಸ್ಥಾನ ಪ್ರಮುಖವಾಗಿ ಕ್ರಿಸ್ತಶಕ 1213ರಲ್ಲಿ ಈ ಕಾಕತೀಯ ದೊರೆಯಾದಂತಹ ಗಣಪತಿ ದೇವ ಅವರ ಅಡಿಯಲ್ಲಿ ಅಥವಾ ಅವರ ಅಂಡರ್ ಕಮಾಂಡರ್ ಆದಂತಹ ರುದ್ರ ಸಾಮಾನಿ ಅವರ ಅಧಿಕಾರದಲ್ಲಿ ಸ್ಥಾಪನೆ ಮಾಡಲಾದಂತಹ ನಿರ್ಮಾಣ ಮಾಡಲಾದಂತಹ ದೇವಸ್ಥಾನ ಈ ರಾಮಪ್ಪ ದೇವಸ್ಥಾನ ಅಂತ ಕರೆಯಲಾಗುತ್ತದೆ. ಸೊ ಈ ರುದ್ರ ಸಾಮಾನಿ ಅವರಿಂದ ನಿರ್ಮಿಸಲಾದಂತಹ ಈ ಒಂದು ದೇವಸ್ಥಾನದ ಕಾರಣಕ್ಕಾಗಿ ಇದಕ್ಕೆ ರುದ್ರೇಶ್ವರ ಟೆಂಪಲ್ ಅಂತ ಕೂಡ ಕರೆಯಲಾಗುತ್ತದೆ. ಸೊ ಶಿವನ ದೇವಾಲಯ ಆದರೂ ಕೂಡ ಇದಕ್ಕೆ ರಾಮಪ್ಪ ಅಂತ ಹೆಸರು ಬರಲು ಮುಖ್ಯ ಕಾರಣ ಏನು ಅಂತಂದರೆ, ಈ ರಾಮಪ್ಪ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂತಹ ವಾಸ್ತುಶಿಲ್ಪಿ ರಾಮಪ್ಪ ಅಂತ ಆಗಿತ್ತು. ಸೊ ಹೀಗಾಗಿ ವಾಸ್ತುಶಿಲ್ಪಿಯ ಹೆಸರಿನ ಮೇಲೆ ಈ ಒಂದು ಹೆಸರನ್ನು ಈ ರಾಮಪ್ಪ ದೇವಸ್ಥಾನ ಅಂತ ಇದನ್ನು ಗುರುತಿಸಲಾಗುತ್ತದೆ. ಸೊ ವಾಸ್ತುಶಿಲ್ಪಿಯ ಹೆಸರನ್ನು ಹೊಂದಿದಂತಹ ಭಾರತದ ಏಕೈಕ ದೇವಾಲಯ ಕೂಡ ಈ ರಾಮಪ್ಪ ದೇವಸ್ಥಾನ ಅಂತ ಗುರುತಿಸಿಕೊಳ್ಳುತ್ತದೆ. ಸದ್ಯಕ್ಕೆ ತೆಲಂಗಾಣದಲ್ಲಿರುವಂತಹ ಈ ಒಂದು ರಾಮಪ್ಪ ದೇವಸ್ಥಾನ 2021ರಲ್ಲಿ ಈ ದೇವಾಲಯವನ್ನು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಕೂಡ ಗುರುತಿಸಲಾಯಿತು. ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತದೆ. ಸೊ ತೆಲಂಗಾಣ ಅಂತ ಆನ್ಸರ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ದಿ ಫಿಲಾಸಫರ್ ಕ್ವೀನ್ ಅಥವಾ ದಾರ್ಶನಿಕ ರಾಣಿ ಅಂತ ಖ್ಯಾತಿಯನ್ನು ಪಡೆದಂತಹ ರಾಣಿ, ಭಾರತೀಯ ರಾಣಿ ಯಾರು ಅಂತ ಗುರುತಿಸಬೇಕಾಗಿದೆ. ಈ ಒಂದು ಇಮೇಜ್ನಲ್ಲಿ ಅವರ ಭಾವಚಿತ್ರವನ್ನು ಕೂಡ ನೀಡಲಾಗಿದ್ದು, ಆಪ್ಷನ್ಗಳನ್ನು ನೋಡೋದಾದರೆ ರಾಣಿ ಅಬ್ಬಕ್ಕ ಚೌಟಾ, ಆಪ್ಷನ್ 2 ರಾಣಿ ಅಹಲ್ಯಾಬಾಯಿ ಹೋಳ್ಕರ್, ಆಪ್ಷನ್ 3 ರಾಣಿ ತಾರಾಬಾಯಿ ಭೋಸ್ಲೆ ಅಥವಾ ಆಪ್ಷನ್ 4 ರಜಿಯಾ ಸುಲ್ತಾನ್ ಅಂತ ಇದೆ. ಸೊ ಈ ಒಂದು ಇಮೇಜ್ನಲ್ಲಿ ನೋಡುವ ಪ್ರಕಾರ ಆಪ್ಷನ್ 4 ರಜಿಯಾ ಸುಲ್ತಾನ್ ಅಂತೂ ಎಲಿಮಿನೇಟ್ ಆಗಿಬಿಡುತ್ತೆ. ಸೊ ಹೀಗಾಗಿ ಈ ಒಂದು ಹಿಂಟನ್ನು ತೆಗೆದುಕೊಂಡು ಉಳಿದಂತಹ ಆಪ್ಷನ್ಗಳಲ್ಲಿ ನಿಮ್ಮ ಆನ್ಸರ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಿ ಫಿಲಾಸಫರ್ ಕ್ವೀನ್ ಅಥವಾ ದಾರ್ಶನಿಕ ರಾಣಿ ಅಂತ ಖ್ಯಾತಿಯನ್ನು ಪಡೆದಂತಹ ಬಿರುದನ್ನು ಪಡೆದಂತಹ ರಾಣಿ ಯಾರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಮಾಹಿತಿಯನ್ನು ಮತ್ತು ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತದಲ್ಲಿ ಕಾಡು ಕತ್ತೆ ಅಭಯಾರಣ್ಯ ಅಥವಾ ವೈಲ್ಡ್ ಆಸ್ ಸ್ಯಾಂಕ್ಚುರಿ ಅಂತ ಲೊಕೇಟ್ ಆಗಿದೆ. ಸೊ ಇದೇ ಒಂದು ಪ್ರದೇಶ. ಸೊ ಅದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಅಸ್ಸಾಂ ರಾಜ್ಯ, ಆಪ್ಷನ್ 2 ಮಧ್ಯಪ್ರದೇಶ್, ಆಪ್ಷನ್ 3 ಗುಜರಾತ್ ಅಥವಾ ಆಪ್ಷನ್ 4 ರಾಜಸ್ಥಾನ್ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 3. ಈ ಕಾಡು ಕತ್ತೆ ಅಭಯಾರಣ್ಯವನ್ನು ಹೊಂದಿದಂತಹ ಭಾರತದ ರಾಜ್ಯ ಯಾವುದು ಅಂತಂದರೆ ಗುಜರಾತ್. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಈ ವೈಲ್ಡ್ ಆಸ್ ಸ್ಯಾಂಕ್ಚುರಿ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ನ್ಯೂಸನ್ನು ತಿಳ್ಕೊಳ್ಳೋದಾದರೆ, ಇತ್ತೀಚೆಗೆ ಗುಜರಾತ್ನ ಲಿಟಲ್ ರನ್ ಆಫ್ ಕಚ್ ಪ್ರದೇಶದಲ್ಲಿ ಇರುವಂತಹ ಈ ಒಂದು ವೈಲ್ಡ್ ಆಸ್ ಅಭಯಾರಣ್ಯದಲ್ಲಿ ಗಣಿಗಾರಿಕೆಯನ್ನು ಮಾಡುವಂತೆ ಅನುಮತಿಯನ್ನು ಈ ಗುಜರಾತ್ ಸರ್ಕಾರದಿಂದ ನೀಡಲಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಪ್ಲನೇಷನ್ಗಳನ್ನು ಮತ್ತು ವರದಿಯನ್ನು ಹೈಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಗುಜರಾತ್ ಹೈಕೋರ್ಟ್ ಈ ಒಂದು ಸರ್ಕಾರಕ್ಕೆ ಇನ್ಫಾರ್ಮೇಷನನ್ನು ನೀಡಿದೆ ಅಥವಾ ಒಂದು ಎಕ್ಸ್ಪ್ಲನೇಷನನ್ನು ಕೇಳಿದೆ. ಸೊ ಹೀಗಾಗಿ ಈ ಕಾಡು ಕತ್ತೆ ಅಭಯಾರಣ್ಯ ಅಥವಾ ಈ ಲಿಟಲ್ ರನ್ ಆಫ್ ಕಚ್ನಲ್ಲಿರುವಂತಹ ವೈಲ್ಡ್ ಆಸ್ ಸ್ಯಾಂಕ್ಚುರಿ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವಂತಹ ಒಂದು ಮಾಹಿತಿ ಏನು ಅಂತಂದರೆ, ಭಾರತದ ಗುಜರಾತ್ ರಾಜ್ಯದಲ್ಲಿ ಈ ಕಾಡು ಕತ್ತೆ ಅಭಯಾರಣ್ಯ ಲೊಕೇಟ್ ಆಗಿದೆ. ಅಲ್ಲಿ ಸ್ಪೆಸಿಫಿಕ್ ಆಗಿ ತಿಳ್ಕೊಳ್ಳೋದಾದರೆ ಈ ಲಿಟಲ್ ರನ್ ಆಫ್ ಕಚ್ ಅನ್ನುವ ಒಂದು ಪ್ರದೇಶದಲ್ಲಿ ಈ ವೈಲ್ಡ್ ಆಸ್ ಸ್ಯಾಂಕ್ಚುರಿ ಲೊಕೇಟ್ ಆಗಿದೆ. ಮುಖ್ಯವಾಗಿ ಇಲ್ಲಿ ಕಂಡುಬರುವಂತಹ ಕಾಡು ಕತ್ತೆಗಳನ್ನು ಕಚ್ಚರ್ ಅಂತ ಗುರುತಿಸಲಾಗ್ತಾ ಇದ್ದು, ಈ ಕಾಡು ಕತ್ತೆಗಳನ್ನು ಹೊಂದಿದಂತಹ ಏಕೈಕ ಸ್ಥಳ, ಭಾರತದ ಏಕೈಕ ಸ್ಥಳ ಯಾವುದು ಅಂತಂದರೆ ಗುಜರಾತ್ನಲ್ಲಿರುವಂತಹ ಲಿಟಲ್ ರನ್ ಆಫ್ ಕಚ್ ಆಗಿದೆ.
ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶದಲ್ಲಿ ರಾಬರಿ ಮತ್ತು ಭರ್ವಾಡ್ ಅನ್ನುವ ಬುಡಕಟ್ಟು ಜನಾಂಗದವರು ಕೂಡ ಹೇರಳವಾದಂತಹ ಸಂಖ್ಯೆಯಲ್ಲಿ ವಾಸಿಸುವಂತಹ ಪ್ರದೇಶ ಈ ಲಿಟಲ್ ರನ್ ಆಫ್ ಕಚ್ ಆಗಿದೆ. ಸೊ ಈ ಲಿಟಲ್ ರನ್ ಆಫ್ ಕಚ್ ಅನ್ನುವ ಪ್ರದೇಶ ಈ ಪರಿಸರ ಮತ್ತು ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದು ಇದು ದೊಡ್ಡದಾದಂತಹ ಒಂದು ಎಕೋಟೋನ್ ಆಗಿ ಗುರುತಿಸಲ್ಪಡುತ್ತದೆ. ಸೊ ನೀವು ಎನ್ವೈರ್ಮೆಂಟ್ ಅಥವಾ ಈ ಪರಿಸರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅಥವಾ ಕಾನ್ಸೆಪ್ಟನ್ನು ಆಲ್ರೆಡಿ ಓದಿರ್ತೀರಿ ಅಂತ ಅನ್ಕೋತೀನಿ. ಇಕೋಟೋನ್ ಅಂತ ನೀವು ಆಲ್ರೆಡಿ ಓದಿರ್ತೀರಿ. ಸೊ ಈ ಇಕೋಟೋನ್ ಅಂತಂದರೆ ಏನು ಅಂತಂದರೆ ಯಾವುದೇ ಎರಡು ವಿವಿಧವಾದಂತಹ ಬೇರೆ ಬೇರೆ ವಿಶಿಷ್ಟತೆಯನ್ನು ಅಥವಾ ವೈಶಿಷ್ಟ್ಯವನ್ನು ಹೊಂದಿದಂತಹ ಪ್ರದೇಶಗಳ ನಡುವಿನ ಪರಿವರ್ತನೆಯ ಸ್ಥಳವನ್ನು ಅಥವಾ ಪರಿವರ್ತನೆಯ ಪ್ರದೇಶವನ್ನು ಟ್ರಾನ್ಸಿಷನ್ ಝೋನನ್ನು ಎಕೋಟೋನ್ ಅಂತ ನಾವು ಎನ್ವೈರ್ಮೆಂಟ್ನಲ್ಲಿ ಸ್ಟಡಿ ಮಾಡಿರ್ತೇವೆ. ಸಾಮಾನ್ಯವಾಗಿ ಈ ಎರಡು ವಿಶೇಷ ಪ್ರದೇಶಗಳು ಯಾವಿರ್ತವೆ ಅಂತಂದರೆ ಕಾಡು ಮತ್ತು ಮರಳುಗಾಡು, ಅಂದರೆ ಕಾಡು ಮತ್ತು ಮರುಭೂಮಿ, ಈ ಎರಡೂ ಪ್ರದೇಶಗಳ ನಡುವಿನ ಒಂದು ವಿಶಿಷ್ಟವಾದಂತಹ ಪರಿವರ್ತನಾ ವಲಯವನ್ನು ಎಕೋಟೋನ್ ಅಂತ ಗುರುತಿಸಲಾಗುತ್ತದೆ. ಇನ್ನೊಂದು ಎಕ್ಸಾಂಪಲ್ ತಗೋಬೇಕು ಅಂತಂದರೆ ಸಮುದ್ರ ಮತ್ತು ಭೂಮಿ ನಡುವಿನ ಪರಿಸರದ ನಡುವಿನ ಒಂದು ಪರಿವರ್ತನೆಯ ವಲಯವನ್ನು ಎಕೋಟೋನ್ ಅಂತ ಗುರುತಿಸಲಾಗುತ್ತದೆ. ಅದೇ ರೀತಿಯಾಗಿ ಈ ಲಿಟಲ್ ರನ್ ಆಫ್ ಕಚ್ ಏನಿದೆ ಇದು ಕೂಡ ಸಮುದ್ರ ಮತ್ತು ಭೂಮಿ ಈ ಎರಡೂ ವಿಶಿಷ್ಟ ಪರಿಸರಗಳ ನಡುವಿನ ಒಂದು ವಿಶೇಷ ಪರಿಸರ ವ್ಯವಸ್ಥೆಯಾಗಿದ್ದು ಪರಿವರ್ತನೆಯ ಪ್ರದೇಶ ಅಥವಾ ಎಕೋಟೋನ್ ಅಂತ ಇದನ್ನು ಗುರುತಿಸಲಾಗುತ್ತದೆ. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು, ಈ ಗುಜರಾತ್ ರಾಜ್ಯದ ಸೆಂಟರ್ನಲ್ಲಿ ಎಕ್ಸಾಕ್ಟ್ ಗಲ್ಫ್ ಆಫ್ ಕಚ್ ಅಂತ ನಾವು ಏನು ಕರಿತೇವೆ, ಸೊ ಅದೇ ಒಂದು ಪ್ರದೇಶದಲ್ಲಿ ಈ ಒಂದು ಲಿಟಲ್ ರನ್ ಆಫ್ ಕಚ್ಚನ್ನು ನಾವು ಗುರುತಿಸ್ಬೋದಾಗಿದೆ. ಸೊ ಈ ಒಂದು ಪ್ರದೇಶದಲ್ಲಿ ಈ ಗುಜರಾತ್ ರಾಜ್ಯದಲ್ಲಿ ಕಾಡು ಕತ್ತೆ ಅಭಯಾರಣ್ಯ ಲೊಕೇಟ್ ಆಗಿದೆ. ಸೊ ಇದು ಮುಖ್ಯವಾಗಿ ಈ ಕಾಡು ಕತ್ತೆಗಳಿಗೆ ಹೆಸರಾಂತ ಮತ್ತು ಭಾರತದ ಏಕೈಕ ಪ್ರದೇಶವಾಗಿ ಗುರುತಿಸಿಕೊಳ್ಳುತ್ತದೆ. ಲಿಟಲ್ ರನ್ ಆಫ್ ಕಚ್ ಇದು ಗುಜರಾತ್ನಲ್ಲಿದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಅಭಯಾರಣ್ಯದಲ್ಲಿ ಸುಮಾರು 74 ಎತ್ತರದ ಪ್ರಸ್ಥಭೂಮಿಗಳು ಲೊಕೇಟ್ ಆಗಿದ್ದು ಸಾಕಷ್ಟು ದ್ವೀಪಗಳನ್ನು ಕೂಡ ಈ ಒಂದು ಲಿಟಲ್ ರನ್ ಆಫ್ ಕಚ್ ಪ್ರದೇಶ ಹೊಂದಿದೆ. ಅಷ್ಟೇ ಅಲ್ಲದೆ ಸ್ಥಳೀಯವಾಗಿ ಆ ಒಂದು ಪ್ರದೇಶವನ್ನು ಬೇಟ್ಸ್ ಅಂತ ಕೂಡ ಕರೆಯಲಾಗುತ್ತದೆ. ಇನ್ನು ಆ ಒಂದು ಪ್ರದೇಶದಲ್ಲಿ ವಾಸಿಸುವಂತಹ ಈ ಕಾಡು ಕತ್ತೆಗಳು ಅಥವಾ ಇಂಡಿಯನ್ ವೈಲ್ಡ್ ಆ್ಯಸಸ್ ಅಂತ ಕರೀತಾರೆ. ಸೊ ಅವುಗಳ ಕುರಿತಾದಂತಹ ಈ ಒಂದು ಪ್ರಾಣಿಯ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಈ ಗುಜರಾತ್ನ ರನ್ ಆಫ್ ಕಚ್ ಪ್ರದೇಶದಲ್ಲಿ ಸೀಮಿತವಾಗಿರುವಂತಹ ಏಕೈಕ ವಿಶೇಷವಾದಂತಹ ಒಂದು ಪ್ರಾಣಿ ಯಾವುದು ಅಂತಂದರೆ ಕಾಡು ಕತ್ತೆಗಳು ಅಥವಾ ಇಂಡಿಯನ್ ವೈಲ್ಡ್ ಆ್ಯಸ್ ಅಂತ ಇವುಗಳನ್ನು ಕರೆಯಲಾಗುತ್ತದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಆವಾಸ ಸ್ಥಾನದ ಒಂದು ಪ್ರದೇಶ ಯಾವ ರೀತಿಯಾಗಿ ಒಂದು ಜಾಗ್ರಫಿಕಲ್ ಎಕ್ಸಿಸ್ಟೆನ್ಸನ್ನು ಹೊಂದಿದೆ ಅಂತಂದರೆ ಮರುಭೂಮಿ ಮತ್ತು ಹುಲ್ಲುಗಾವಲು ಪರಿಸರದ ವ್ಯವಸ್ಥೆಯಲ್ಲಿ ವಾಸಿಸುವಂತಹ ಪ್ರಾಣಿಗಳು ಈ ವೈಲ್ಡ್ ಆ್ಯಸಸ್ ಅಥವಾ ಈ ಕಾಡು ಕತ್ತೆಗಳಾಗಿ ಗುರುತಿಸಿಕೊಳ್ಳುತ್ತವೆ. ಸೊ ಇವುಗಳ ಲೊಕೇಶನನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ಇನ್ನು ಈ ಕಾಡು ಕತ್ತೆಗಳ ಸಂರಕ್ಷಣೆಯ ಸ್ಥಿತಿಯನ್ನು ನೋಡೋದಾದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಥವಾ IUCN ಅನ್ನುವ NGOದ ಕೆಂಪು ಪಟ್ಟಿಯಲ್ಲಿ ನಿಯರ್ ಥ್ರೆಟನ್ಡ್ ಅಥವಾ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದ ಅಂತ ಈ ಒಂದು ಕಾಡು ಕತ್ತೆಗಳ ಒಂದು ಪ್ರಭೇದಗಳನ್ನು ಗುರುತಿಸಲಾಗುತ್ತದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಅಪೆಂಡಿಕ್ಸ್ 2ರಲ್ಲಿ ಅಂತಂದರೆ ಈ ಸೈಟ್ಸ್ನ ಅಪೆಂಡಿಕ್ಸ್ 2ರಲ್ಲಿ ಈ ಒಂದು ಕಾಡು ಕತ್ತೆಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಇದು CITES ಅಂತ ಬರುತ್ತೆ. ಸೊ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಉಲ್ಲೇಖ ಅಂತ ಆ್ಯಡ್ ಮಾಡಿದೆ. ಸೊ ಸೈಟ್ಸ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, CITES ಅಂತ. ಸೊ ಅದರ 2ನೇ ಅನುಬಂಧದಲ್ಲಿ ಅಪೆಂಡಿಕ್ಸ್ 2ರಲ್ಲಿ ಬರುವಂತಹ ಸಂರಕ್ಷಿತವಾದಂತಹ ಪ್ರಭೇದ ಈ ಕಾಡು ಕತ್ತೆಗಳ ಪ್ರಭೇದ ಆಗಿದೆ. ಇನ್ನು 1972ರ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಶೆಡ್ಯೂಲ್ 1ರ ಒಂದು ಉನ್ನತ ಮಟ್ಟದ ಸಂರಕ್ಷಣಾ ಸ್ಥಿತಿಯನ್ನು ಈ ಕಾಡು ಕತ್ತೆಗಳು ಹೊಂದಿದ್ದಾವೆ. So that was about detailed information of Little Run of Kutch and Wild Ass Sanctuary. ಇದು ಎಲ್ಲಿದೆ? ಗುಜರಾತ್ನ ಲಿಟಲ್ ರನ್ ಆಫ್ ಕಚ್ ಒಂದು ಪ್ರದೇಶದಲ್ಲಿ ಇದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ ಈ ನಿಪುಣ್ ಭಾರತ್ ಅನ್ನುವ ಉಪಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಈ ನಿಪುಣ್ ಭಾರತ್ ಅನ್ನುವ ಇನಿಷಿಯೇಟಿವನ್ನು 2021ರಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಇದ್ದು. 2ನೇ ಸ್ಟೇಟ್ಮೆಂಟ್ ಈ ನಿಪುಣ್ ಭಾರತ್ ಅನ್ನುವ ಉಪಕ್ರಮದ ಅಡಿಯಲ್ಲಿ ಭಾರತದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ 3ನೇ ತರಗತಿಯನ್ನು ಕಂಪ್ಲೀಟ್ ಮಾಡುವಂತಹ ಹೊತ್ತಿಗೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರದ ಕುರಿತಾದಂತಹ ಮಾಹಿತಿಯನ್ನು ಅರಿವನ್ನು ಹೊಂದಿರಬೇಕು ಅಂತ ಇದರ ಗುರಿಯಾಗಿದೆ ಅಂತ ಇದೆ. ಆಪ್ಷನ್ 3 ಈ ನಿಪುಣ್ ಭಾರತ್ ಇನಿಷಿಯೇಟಿವನ್ನು ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ಇದ್ದು. 4ನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ ಅಂತ ಇದೆ.
ಸೊ ಸರಿಯಾದ ಉತ್ತರ ಆಪ್ಷನ್ 3. ಈ ನಿಪುಣ್ ಭಾರತ್ ಅನ್ನುವ ಈ ಒಂದು ಇನಿಷಿಯೇಟಿವನ್ನು ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದೆ ಅನ್ನೋದು ತಪ್ಪಾಗಿದ್ದು ಆಪ್ಷನ್ 3 ಕರೆಕ್ಟ್ ಆದಂಥ ಆನ್ಸರ್ ಆಗಿರುತ್ತೆ. ಸೊ ಯಾಕಂತಂದರೆ ಈ ಒಂದು ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಈ ನಿಪುಣ್ ಭಾರತ್ ಅನ್ನುವ ಉಪಕ್ರಮವನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಮೊದಲಿಗೆ ಈ ನಿಪುಣ್ ಭಾರತ್ ಅನ್ನುವ ಇನಿಷಿಯೇಟಿವ್ ಕಾಂಟೆಕ್ಸ್ಟ್ನಲ್ಲಿ ನ್ಯೂಸ್ನಲ್ಲಿ ಯಾಕೆ ಬಂದಿತ್ತು ಅಂತ ತಿಳ್ಕೊಳ್ಳೋದಾದರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಂದ ಇತ್ತೀಚೆಗೆ ಈ ನಿಪುಣ್ ಭಾರತ್ ಅನ್ನುವ ಈ ಒಂದು ಇನಿಷಿಯೇಟಿವ್ ಕುರಿತಾದಂತಹ ಮಾಹಿತಿಯನ್ನು ರಾಜ್ಯಸಭೆಯಲ್ಲಿ ಶೇರ್ ಮಾಡಲಾಯಿತು ಅಥವಾ ಒಂದು ಇನ್ಫಾರ್ಮೇಷನನ್ನು ಹಂಚಿಕೊಳ್ಳಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ನಿಪುಣ್ ಭಾರತ್ ಅನ್ನುವ ಈ ಒಂದು ಇನಿಷಿಯೇಟಿವ್ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಈ ಒಂದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಆಗಿದ್ದು ಇದು. ಸೊ ಇದನ್ನು ನಿಮ್ಮ ಎಸ್ಸೆಗಳಲ್ಲಿ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ ಯಾವ ಮಾಹಿತಿಗಳನ್ನು ಮೆನ್ಷನ್ ಮಾಡಬೇಕು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. 2021ರಲ್ಲಿ ಪ್ರಾರಂಭ ಮಾಡಲಾದಂತಹ ನಿಪುಣ್ ಭಾರತ್ ಅನ್ನುವ ಈ ಒಂದು ಯೋಜನೆ, ಇದರ ಫುಲ್ ಫಾರ್ಮ್ ಅನ್ನು ತಿಳ್ಕೊಳ್ಳೋದಾದ್ರೆ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ. ಮುಖ್ಯವಾಗಿ ಓದುವುದಷ್ಟೇ ಅಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿಷಯದ ಮೇಲೂ ಕೂಡ ಇದನ್ನು ಫೋಕಸ್ ಮಾಡಲಾಗಿದ್ದು, ಈ ಒಂದು ಬೇಸಿಕ್ ಆದಂತಹ ಸಂಖ್ಯಾಶಾಸ್ತ್ರ ಅಥವಾ ನ್ಯೂಮರಿಸಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಅಥವಾ ಅದರ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವಂತಹ ಮುಖ್ಯ ಗುರಿಯನ್ನು ಈ ನಿಪುಣ್ ಭಾರತ್ ಅನ್ನುವ ಇನಿಷಿಯೇಟಿವ್ ಹೊಂದಿದೆ. ಸೊ ಇದರ ಫುಲ್ ಫಾರ್ಮನ್ನು ಕೂಡ ನೆನಪಿಟ್ಕೊಳ್ಳಿ. ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. ಸೊ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿಯನ್ನು ನೆನಪಿಟ್ಕೊಳ್ಳಿ. ರೀಡಿಂಗ್ ಅಂತಂದರೆ ಓದುವುದು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಆ ಓದಿದ್ದನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸುವುದು ಮತ್ತು ಈ ಮೂಲಭೂತವಾದಂತಹ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವುದು ಇದರ ಗುರಿಯಾಗಿದೆ. ಮುಖ್ಯವಾಗಿ 2026-27ನೇ ವರ್ಷದವರೆಗೆ ಭಾರತದ ಎಲ್ಲ ಮಕ್ಕಳಿಗೂ ಕೂಡ 3ನೇ ತರಗತಿಯನ್ನು ಕಂಪ್ಲೀಟ್ ಮಾಡುವಂತಹ ಹೊತ್ತಿಗೆ ಈ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರವನ್ನು ಅದರ ಅರಿವನ್ನು ಮೂಡಿಸುವುದು ಈ ನಿಪುಣ್ ಭಾರತ್ ಅನ್ನುವ ಈ ಒಂದು ಯೋಜನೆಯ ಮುಖ್ಯ ಗುರಿ ಆಗಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ 2020ರ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಪ್ರಮುಖವಾಗಿ ಲಾಂಚ್ ಮಾಡಲಾದಂತಹ ಒಂದು ಇನಿಷಿಯೇಟಿವ್ ಅಥವಾ ಉಪಕ್ರಮ ಈ ನಿಪುಣ್ ಭಾರತ್ ಅನ್ನುವ ಉಪಕ್ರಮ ಆಗಿದೆ. ಇನ್ನು ಇದರ ಅನುಷ್ಠಾನ ಮಾಡುತ್ತಿರುವಂತಹ ಸಚಿವಾಲಯ ಯಾವುದು ಅಂತಂದರೆ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ಈ ಒಂದು ನಿಪುಣ್ ಭಾರತ್ ಅನ್ನುವ ಒಂದು ಸ್ಕೀಮನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಸೊ ಆಗಲೇ ಹೇಳಿದ್ದೆ, ಸೊ ನಿಪುಣ್ ಭಾರತ್ಗೆ ಸಂಬಂಧಪಟ್ಟಂತೆ ಎಸ್ಸೆಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಏನು ಅಂತಂದರೆ, ಮೊದಲನೇದಾಗಿ 2021ರಲ್ಲಿ ಈ ಒಂದು ನಿಪುಣ್ ಭಾರತ್ ಅನ್ನುವ ಯೋಜನೆಯನ್ನು ನಮ್ಮ 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಜಾರಿಗೊಳಿಸಲಾಗಿತ್ತು. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನು ಅಂತಂದರೆ, ಈ ನಿಪುಣ ಭಾರತ್ ಅನ್ನುವ ಒಂದು ಯೋಜನೆ ಏನಿದೆ, ಉಪಕ್ರಮ ಏನಿದೆ, ಇದರ ಗುರಿ ಏನು ಅಂತ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ 3ನೇ ತರಗತಿಯ ಹೊತ್ತಿಗೆ 2026-27ನೇ ವರ್ಷದವರೆಗೆ ಭಾರತದ ಎಲ್ಲ ಮಕ್ಕಳಿಗೂ ಕೂಡ ಈ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರದ ಅರಿವನ್ನು ಮೂಡಿಸುವುದು ಇದರ ಗುರಿಯಾಗಿದೆ. ಸೊ ಈ ಇನ್ಫಾರ್ಮೇಷನನ್ನು ಒಂದು ಪ್ಯಾರಾಗ್ರಾಫ್ನಲ್ಲಿ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನಾದರೂ ಎಸ್ಸೆಗಳು ಬಂದರೆ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ನೀವು ಆಲ್ರೆಡಿ ಮೆನ್ಷನ್ ಮಾಡ್ತೀರಿ, ನನಗೆಲ್ಲ ಗೊತ್ತು. ಅದೇ ರೀತಿಯಾಗಿ ಅದರ ಅಡಿಯಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇರುವಂತಹ ನಿಪುಣ್ ಭಾರತ್ ಅನ್ನುವ ಈ ಒಂದು ಯೋಜನೆಯ ಕುರಿತಾದಂತಹ ಮಾಹಿತಿಗಳನ್ನು ಕೂಡ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋಣ. ಈ ಟ್ರಾನ್ಸಿಟ್ ನಿರೀಕ್ಷಣಾ ಜಾಮೀನು ಅಥವಾ ಆ್ಯಂಟಿಸಿಪೇಟರಿ ಬೇಲ್ ಅಂತ ನೀವೆಲ್ಲ ಕೇಳಿರ್ತೀರಿ, ನ್ಯೂಸ್ನಲ್ಲಿ ಬಂದಿರುತ್ತೆ. ನಿರೀಕ್ಷಣಾ ಜಾಮೀನು ಒಬ್ಬರಿಗೆ ನೀಡಲಾಯಿತು ಅಂತ. ಸೊ ಹೀಗಾಗಿ ಈ ನಿರೀಕ್ಷಣಾ ಜಾಮೀನಿನ ಕುರಿತಾದಂತಹ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಸೊ ಇದು ಕೀ ಟರ್ಮ್ ಆಗಿದೆ. ಸರಿಯಾಗಿದೆ ಯಾವುದು ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1, ಈ ನಿರೀಕ್ಷಣಾ ಜಾಮೀನು ಆರೋಪಿಯನ್ನು ಬಂಧಿಸಿದ ತಕ್ಷಣ ನೀಡುವಂತಹ ಜಾಮೀನಾಗಿದೆ ಅಂತ ಇದೆ. ಆಪ್ಷನ್ 2, ಇದು ವ್ಯಕ್ತಿಯನ್ನು ಬಂಧಿಸುವ ಮೊದಲೇ ನೀಡಿದಂತಹ ಜಾಮೀನು ನಿರೀಕ್ಷಣಾ ಜಾಮೀನಾಗಿದೆ ಅಂತ ಇದೆ. ಆಪ್ಷನ್ 3, ಈ ನಿರೀಕ್ಷಣಾ ಜಾಮೀನಂದರೆ ಈ ಜೈಲಿನಲ್ಲಿರುವಂತಹ ಆರೋಪಿಗೆ ನೀಡಲಾಗುವಂತಹ ಜಾಮೀನಂತ ಇದನ್ನು ಗುರುತಿಸಲಾಗುತ್ತೆ ಅಂತ 3ನೇ ಸ್ಟೇಟ್ಮೆಂಟ್ ಇದ್ದು, 4ನೇ ಸ್ಟೇಟ್ಮೆಂಟ್ ಈ ಮೇಲಿನ ಯಾವುದೂ ಸರಿಯಾಗಿಲ್ಲ ಅಂತ ಇದೆ.
ಸೊ ಸರಿಯಾದ ಉತ್ತರ ಆಪ್ಷನ್ 2, ಈ ಟ್ರಾನ್ಸಿಟ್ ನಿರೀಕ್ಷಣಾ ಜಾಮೀನು ಅಥವಾ ಆಂಟಿಸಿಪೇಟರಿ ಬೇಲ್ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸುವ ಮೊದಲೇ ನ್ಯಾಯಾಂಗದಿಂದ ನೀಡಲಾಗುವಂತಹ ಜಾಮೀನನ್ನು ನಿರೀಕ್ಷಣಾ ಜಾಮೀನು ಅಥವಾ ಟ್ರಾನ್ಸಿಟ್ ಆಂಟಿಸಿಪೇಟರಿ ಬೇಲ್ ಅಂತ ಗುರುತಿಸಲಾಗುತ್ತದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ಆಂಟಿಸಿಪೇಟರಿ ಬೇಲ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ತಮಿಳುನಾಡು ಪೊಲೀಸರಿಂದ ಒಬ್ಬ ವ್ಯಕ್ತಿಯ ಮೇಲೆ FIR ಅನ್ನು ಫೈಲ್ ಮಾಡಲಾಗಿತ್ತು. ಸೊ ಆ ಒಬ್ಬ ವ್ಯಕ್ತಿಗೆ ದೆಹಲಿ ಹೈಕೋರ್ಟ್ನಿಂದ ಟ್ರಾನ್ಸಿಟರಿ ನಿರೀಕ್ಷಣಾ ಜಾಮೀನು ಅಥವಾ ಟ್ರಾನ್ಸಿಟ್ ಆಂಟಿಸಿಪೇಟರಿ ಬೇಲನ್ನು ನೀಡಲಾಗಿದೆ, ಮಂಜೂರು ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಅಂದರೆ ಬಂಧನಕ್ಕೆ ಒಳಗಾಗುವುದಕ್ಕಿಂತ ಮುಂಚೆಯೇ ಆ ಒಬ್ಬ ವ್ಯಕ್ತಿಗೆ ಆಂಟಿಸಿಪೇಟರಿ ಬೇಲ್ ಅಥವಾ ನಿರೀಕ್ಷಣಾ ಜಾಮೀನನ್ನು ನೀಡಲಾಗಿದೆ. ಇದರಿಂದ ತಮಿಳುನಾಡು ಪೊಲೀಸರು ಆ ಒಬ್ಬ ವ್ಯಕ್ತಿಯನ್ನು ಬಂಧಿಸುವುದನ್ನು ತಡೆಯಲಾಗಿದೆ ಅಂತ ನಾವು ಸಿಂಪಲ್ ಆಗಿ ಈ ಕಾಂಟೆಕ್ಸ್ಟ್ ಮೂಲಕ ಅರ್ಥ ಮಾಡ್ಕೋಬೋದಾಗಿದೆ. ಸೊ ಹೀಗಾಗಿ ಮೊದಲಿಗೆ ಟ್ರಾನ್ಸಿಟ್ ಆಂಟಿಸಿಪೇಟರಿ ಬೇಲ್ಗಿಂತ ಮುಂಚೆ ಜಾಮೀನು ಅಥವಾ ಬೇಲ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸೊ ಜಾಮೀನು ಎನ್ನುವುದು ಈ ಆರೋಪಿಯ ಯಾವುದೇ ಒಬ್ಬ ಆರೋಪಿಯನ್ನು ಬಂಧನ ಮಾಡಿದಂತಹ ನಂತರದ ದಿನಾಂಕದಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಒಂದು ಷರತ್ತಿನ ಮೇಲೆ ಆ ಒಬ್ಬ ಆರೋಪಿಗೆ ಬಂಧನದಿಂದ ನ್ಯಾಯಾಂಗ ಬಿಡುಗಡೆಯನ್ನು ನೀಡಲಾಗುತ್ತದೆ. ಈ ಒಂದು ಪ್ರಕ್ರಿಯೆಯನ್ನು ಜಾಮೀನು ಅಂತ ಗುರುತಿಸಲಾಗುತ್ತದೆ. ಮುಖ್ಯವಾಗಿ ನಮ್ಮ CRPC ಅಥವಾ ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 436ರಿಂದ 439ರವರೆಗೆ ಈ ಬೇಲ್ಗೆ ರಿಲೇಟ್ ಆದಂತಹ ಪರಿಕಲ್ಪನೆಯನ್ನು ಈ ಒಂದು ಕೋಡ್ನಲ್ಲಿ ಅಥವಾ CRPC ಕೋಡ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಈ CRPC ಕೋಡ್ನ ಅಡಿಯಲ್ಲಿ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಜುಡಿಷರಿ ಮ್ಯಾಜಿಸ್ಟ್ರೇಟ್ ಅವರ ಮೂಲಕ ಈ ಒಂದು ಜಾಮೀನನ್ನು ನೀಡುವಂತಹ ಪ್ರಕ್ರಿಯೆಯನ್ನು ಅಥವಾ ಪ್ರಾಕ್ಟೀಸನ್ನು ನಮ್ಮ ಭಾರತದಲ್ಲಿ ಮಾಡಲಾಗುತ್ತದೆ. ಸೊ ಈಗ ಬೇಲ್ ಅಂದರೆ ಏನು, ಸಿಂಪಲ್ ಜಾಮೀನು ಅಂದರೆ ಏನು ಅಂತ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ಸೊ ಅದೇ ರೀತಿಯಾಗಿ ಈಗ ಕಾಂಟೆಕ್ಸ್ಟ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಟ್ರಾನ್ಸಿಟ್ ಆಂಟಿಸಿಪೇಟರಿ ಬೇಲ್ ಅಥವಾ ನಿರೀಕ್ಷಣಾ ಜಾಮೀನು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮುಖ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಸೆಕ್ಷನ್ 438 ಅಡಿಯಲ್ಲಿ ಜಾಮೀನು ರಹಿತ ಅಪರಾಧಕ್ಕಾಗಿ ಅಂತಂದರೆ ನಾನ್ ಬೇಲೇಬಲ್ ಅಫೆನ್ಸ್ನ ಅಡಿಯಲ್ಲಿ ಆ ಒಬ್ಬ ವ್ಯಕ್ತಿಗೆ ಬಂಧನಕ್ಕೆ ಈಡು ಮಾಡುವಂತಹ ಸಂದರ್ಭದಲ್ಲಿ, ಸೊ ಆ ಒಂದು ಸಂದರ್ಭದಲ್ಲಿ ಅದನ್ನು ಗ್ರಹಿಸಿದಂಥ ವ್ಯಕ್ತಿಯಿಂದ ಕಾನೂನಿಗೆ ಅಥವಾ ನ್ಯಾಯಾಲಯಕ್ಕೆ ಒಂದು ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ಸಲ್ಲಿಸುವಂತಹ ಅವಕಾಶವನ್ನು ನೀಡಲಾಗಿರುತ್ತದೆ. ಸೊ ಅದೇ ರೀತಿಯಾಗಿ ಆ ಒಬ್ಬ ವ್ಯಕ್ತಿಯನ್ನು ಬಂಧಿಸುವುದಕ್ಕಿಂತ ಮುಂಚೆಯೇ ಈ ನ್ಯಾಯಾಲಯದಿಂದ ಆ ಒಬ್ಬ ವ್ಯಕ್ತಿಗೆ ನಿರೀಕ್ಷಣಾ ಜಾಮೀನನ್ನು ಅಥವಾ ಆಂಟಿಸಿಪೇಟರಿ ಬೇಲನ್ನು ನೀಡಲಾಗುತ್ತದೆ. ಸೊ ಈ ಆಂಟಿಸಿಪೇಟರಿ ಬೇಲನ್ನು ಪಡೆದುಕೊಂಡಂತಹ ವ್ಯಕ್ತಿಯನ್ನು ಯಾವುದೇ ರೀತಿಯಾಗಿ ಪೊಲೀಸರು ಬಂಧಿಸಲು ಅವಕಾಶವನ್ನು ನೀಡಲಾಗುವುದಿಲ್ಲ. ಸೊ ಇದೇ ಒಂದು ಅಡ್ವಾಂಟೇಜ್ ಆಧಾರದ ಮೇಲೆ ಸಾಕಷ್ಟು ಪಾಲಿಟಿಷಿಯನ್ಸ್ಗಳು ಕೂಡ ಈ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡು ಅಥವಾ ಪವರ್ಫುಲ್ ಜನರೇನಿರ್ತಾರೆ ಅವರು ಈ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡು ಈ ಬಂಧನಕ್ಕೆ ಒಳಗಾಗುವಂತಹ ಒಂದು ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ತಾರೆ. ಸೊ ಇದರಲ್ಲಿ ಬೋತ್ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಎರಡೂ ಕೂಡ ಇರುತ್ತವೆ. ಸೊ ಟ್ರಾನ್ಸಿಟ್ ನಿರೀಕ್ಷಣಾ ಜಾಮೀನು ಅಂದರೆ ಏನು ಅಂತ ತಿಳ್ಕೊಂಡ್ರಿ ಅಂತ ಅರ್ಥ ಮಾಡ್ಕೋತೀನಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಮಕ್ಕಳ ಸಂರಕ್ಷಣೆಯ ಕುರಿತಾದಂತಹ ಒಂದು ಮಿಷನ್ ವಾತ್ಸಲ್ಯ ಅನ್ನುವ ಒಂದು ಮಿಷನ್ ಆಗಿದೆ. ಸೊ ಇದನ್ನು ಅನುಷ್ಠಾನಗೊಳಿಸುತ್ತಿರುವಂತಹ ನೋಡಲ್ ಸಚಿವಾಲಯ ಮಿನಿಸ್ಟ್ರಿ ಯಾವುದು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಮಕ್ಕಳ ಕಲ್ಯಾಣ ಸಚಿವಾಲಯ, ಆಪ್ಷನ್ 2 ಶಿಕ್ಷಣ ಸಚಿವಾಲಯ, ಆಪ್ಷನ್ 3 ಆರೋಗ್ಯ ಸಚಿವಾಲಯ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಅಂತ ಇದೆ. ಸೊ ಈ ಆಪ್ಷನ್ಗಳನ್ನು ನೋಡ್ತಾ ಇದ್ರೆ ಈ ಮಕ್ಕಳ ಸಚಿವಾಲಯ ಅಂತ ಸ್ಪೆಸಿಫಿಕ್ ಆಗಿ ಯಾವುದೇ ರೀತಿಯಾದಂತಹ ಮಿನಿಸ್ಟ್ರಿ ಭಾರತದಲ್ಲಿ ಇಲ್ಲ. ಸೊ 1ನೇ ಆಪ್ಷನ್ ಎಲಿಮಿನೇಟ್ ಆಗುತ್ತೆ. ಸೊ ಉಳಿದಂಥ ಆಪ್ಷನ್ಗಳಲ್ಲಿ ಇದು ಮಕ್ಕಳ ಸಂರಕ್ಷಣೆಗಾಗಿ ಇರುವುದರಿಂದ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಅಂತ ನೀವು ಸಿಂಪಲ್ ಆಗಿ ಗೆಸ್ ಮಾಡ್ಕೋಬೋದಾಗಿದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ಮಿಷನ್ ವಾತ್ಸಲ್ಯ ಯಾಕೆ ನ್ಯೂಸ್ನಲ್ಲಿತ್ತ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಈ ಬಾಲ್ ಸ್ವರಾಜ್ ಅನ್ನುವ ಪೋರ್ಟಲನ್ನು ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಲಾಂಚ್ ಮಾಡಲಾಗಿದೆ. ಸೊ ಈ ಬಾಲ್ ಸ್ವರಾಜ್ ಪೋರ್ಟಲ್ ಅನ್ನುವ ಈ ಒಂದು ಆನ್ಲೈನ್ ಪೋರ್ಟಲ್ ಕುರಿತಾದಂತಹ ಮಾಹಿತಿಗಳನ್ನು ಮೊದಲಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಮುಖ್ಯವಾಗಿ ಮಕ್ಕಳ ಆರೈಕೆ ಮತ್ತು ರಕ್ಷಣೆಯ ಅಗತ್ಯತೆ ಇರುವಂತಹ ಮಕ್ಕಳನ್ನು ಟ್ರ್ಯಾಕಿಂಗ್ ಮಾಡುವುದು ಮತ್ತು ರಿಯಲ್ ಟೈಮ್ ಡಿಜಿಟಲ್ ಮಾನಿಟರಿಂಗ್ ಮಾಡುವಂತಹ ಒಂದು ಉದ್ದೇಶದಿಂದ ಈ ಬಾಲ್ ಸ್ವರಾಜ್ ಪೋರ್ಟಲ್ ಅನ್ನುವ ಒಂದು ಆನ್ಲೈನ್ ಪೋರ್ಟಲನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಂದ ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಮುಖ್ಯವಾಗಿ ಈ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ ಈ ಒಂದು ಏಜೆನ್ಸಿ ಮುಖಾಂತರ ಅನುಷ್ಠಾನಗೊಳಿಸಲಾಗ್ತಾ ಇರುವಂತಹ ಪೋರ್ಟಲ್ ಈ ಬಾಲ್ ಸ್ವರಾಜ್ ಅನ್ನುವ ಪೋರ್ಟಲ್ ಆಗಿದೆ. ಸೊ ಸದ್ಯಕ್ಕೆ ಈ ಒಂದು ಪೋರ್ಟಲ್ನಲ್ಲಿ ಅಥವಾ ಈ ಒಂದು ಆನ್ಲೈನ್ ಪೋರ್ಟಲ್ನಲ್ಲಿ 2 ರೀತಿಯಾದಂತಹ ಕಾರ್ಯಗಳನ್ನು
ವಹಿಸಲಾಗಿದ್ದು ಅಥವಾ ಜವಾಬ್ದಾರಿಯನ್ನು ವಹಿಸಲಾಗಿದ್ದು, ಅದರಲ್ಲಿ 2 ಘಟಕಗಳಾಗಿ ಈ ಬಾಲ್ ಸ್ವರಾಜ್ ಪೋರ್ಟಲನ್ನು ಡಿವೈಡ್ ಮಾಡಲಾಗಿದೆ. ಮೊದಲನೇದು ಕೋವಿಡ್ ಆರೈಕೆ ಮತ್ತು ಎರಡನೇದು CISS ಅಂತ. ಈ ಕೋವಿಡ್ ಆರೈಕೆ ಅಂದರೆ ಏನು ಅಂತಂದರೆ, ಈ ಕೋವಿಡ್-19 ಕಾರಣದಿಂದ ಅಥವಾ ಈ ಒಂದು ಪ್ಯಾಂಡೆಮಿಕ್ ಕಾರಣದಿಂದ ಅಥವಾ ಈ ಮಾರ್ಚ್ 2020 ನಂತರ ಈ ಪೋಷಕರನ್ನು ಮತ್ತು ಅಥವಾ ತಂದೆ ತಾಯಿಯನ್ನು ಕಳೆದುಕೊಂಡಂತಹ ಮಕ್ಕಳಿಗೆ ಕೋವಿಡ್ ಕೇರ್ ಲಿಂಕನ್ನು ಒದಗಿಸುವಂತಹ ಒಂದು ಪೋರ್ಟಲ್ ಈ ಬಾಲ್ ಸ್ವರಾಜ್ ಪೋರ್ಟಲ್ನ ಅಡಿಯಲ್ಲಿ ಕೋವಿಡ್ ಆರೈಕೆ ಅನ್ನುವ ಒಂದು ಹೆಸರಿನಲ್ಲಿ ಮಾಡಲಾಗಿದ್ದು, ಇನ್ನು ಎರಡನೇದು CISS ಅಂತ. ಮುಖ್ಯವಾಗಿ ಈ ಬೀದಿ ಬದಿಯಲ್ಲಿ ವಾಸಿಸುವಂತಹ ಮಕ್ಕಳನ್ನು ಅವರ ಪರಿಸ್ಥಿತಿಯನ್ನು ಉತ್ತಮಪಡಿಸುವುದು ಅಷ್ಟೇ ಅಲ್ಲದೆ ಆ ಮಕ್ಕಳಿಗೆ ಪುನರ್ವಸತಿಯನ್ನು ವಹಿಸಿಕೊಡುವಂತಹ ಒಂದು ಪೋರ್ಟಲ್ ಈ ಒಂದು ಚಿಲ್ಡ್ರನ್ ಇನ್ ಸ್ಟ್ರೀಟ್ ಸಿಚುವೇಶನ್ CISS ಅನ್ನುವ ಒಂದು ವಿಭಾಗವನ್ನು ಈ ಪೋರ್ಟಲ್ನಲ್ಲಿ ಬಾಲ್ ಸ್ವರಾಜ್ ಪೋರ್ಟಲ್ನಲ್ಲಿ ಮಾಡಲಾಗಿದೆ. ಸೊ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ಕೂಡ ನಿಮ್ಮ ಎಸ್ಸೆಗಳಲ್ಲಿ ಮೆನ್ಷನ್ ಮಾಡ್ತಾ ಇರಿ. ಯಾವ ರೀತಿಯಾಗಿ ಮಕ್ಕಳ ಕಲ್ಯಾಣಕ್ಕಾಗಿ ಈ ಭಾರತ ಸರ್ಕಾರದಿಂದ ಅಥವಾ ಸರ್ಕಾರದಿಂದ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನೋಡಿ. ಇಲ್ಲಿ ಕೋವಿಡ್-19ನಿಂದ ತಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡಂತಹ ಮಕ್ಕಳ ಆರೈಕೆಗಾಗಿ ಈ ಒಂದು ಪೋರ್ಟಲ್ ಮೂಲಕ ಸಹಾಯ ಹಸ್ತವನ್ನು ಸರ್ಕಾರದಿಂದ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಬೀದಿಯಲ್ಲಿ ವಾಸಿಸುವಂತಹ ಮಕ್ಕಳ ಪರಿಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳುವುದು ಮತ್ತು ಆ ಮಕ್ಕಳಿಗೆ ಪುನರ್ವಸತಿಯನ್ನು ಕಲ್ಪಿಸುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಈ ಬಾಲ್ ಸ್ವರಾಜ್ ಪೋರ್ಟಲ್ ಸಾಕಷ್ಟು ಸಹಾಯಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ಅಂತ ನೀವು ಎಸ್ಸೆಗಳಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದಾಗಿದೆ. ಅದೇ ರೀತಿಯಾಗಿ ಮುಖ್ಯವಾಗಿ ಈ ಬಾಲ್ ಸ್ವರಾಜ್ ಅನ್ನುವ ಪೋರ್ಟಲನ್ನು ಮಿಷನ್ ವಾತ್ಸಲ್ಯ ಅನ್ನುವ ಒಂದು ಯೋಜನೆಯ ಅಡಿಯಲ್ಲಿ ಪ್ರಾರಂಭ ಮಾಡಲಾಗಿದ್ದು, ಈ ಮಿಷನ್ ವಾತ್ಸಲ್ಯ ಕುರಿತಾದಂತಹ ಮಾಹಿತಿಗಳನ್ನು ಕೂಡ ತಿಳಿದುಕೊಳ್ಳೋಣ. ಮುಖ್ಯವಾಗಿ UPA ಸರ್ಕಾರದಲ್ಲಿ ಇದ್ದಂತಹ ಸಂಯೋಜಿತ ಮಕ್ಕಳ ರಕ್ಷಣಾ ಯೋಜನೆ ಅಥವಾ ಇಂಟಿಗ್ರೇಟೆಡ್ ಚೈಲ್ಡ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಇದ್ದಂತಹ ಈ ಒಂದು ಯೋಜನೆಯನ್ನು ಮಿಷನ್ ವಾತ್ಸಲ್ಯ ಅನ್ನುವ ಯೋಜನೆಯಲ್ಲಿ ಕರೆಯಲಾಗುತ್ತದೆ. ಮುಖ್ಯವಾಗಿ ಈ ಕಷ್ಟಕರ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವಂತಹ ಮಕ್ಕಳನ್ನು ಬೆಂಬಲಿಸುವಂತಹ ನಿಟ್ಟಿನಲ್ಲಿ ಮತ್ತು ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಈ ಮಿಷನ್ ವಾತ್ಸಲ್ಯ ಸಾಕಷ್ಟು ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಭಾರತದಾದ್ಯಂತ ಇರುವಂತಹ ಪ್ರತಿಯೊಬ್ಬ ಮಗುವಿಗೂ ಕೂಡ ಆರೋಗ್ಯಕರ ಮತ್ತು ಸಂತೋಷದ ಆನಂದಕರವಾದಂತಹ ಬಾಲ್ಯವನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಈ ಮಿಷನ್ ವಾತ್ಸಲ್ಯ ಕೆಲಸ ಮಾಡ್ತಾ ಇದೆ. ನೋಡಲ್ ಸಚಿವಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಈ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗ ಅಥವಾ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ ಅನ್ನುವ ಈ ಒಂದು ಏಜೆನ್ಸಿ ಮುಖಾಂತರ ಈ ಬಾಲ್ ಸ್ವರಾಜ್ ಪೋರ್ಟಲ್ ಮತ್ತು ಮಿಷನ್ ವಾತ್ಸಲ್ಯ ಪೋರ್ಟಲ್ ಏನಿದೆ ಈ ಒಂದು ಯೋಜನೆ ಅನುಷ್ಠಾನಗೊಳ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಮಿಷನ್ ವಾತ್ಸಲ್ಯ ಈಸ್ ರಿಲೇಟೆಡ್ ಟು ಪ್ರೊಟೆಕ್ಷನ್ ಆಫ್ ಚೈಲ್ಡ್ ಅಥವಾ ಚಿಲ್ಡ್ರನ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ: ಈ ಸೀ ಡ್ರ್ಯಾಗನ್ ಅನ್ನುವ ಯುದ್ಧ ವ್ಯಾಯಾಮ 2023 ಆವೃತ್ತಿಯಲ್ಲಿ ಯಾವ ದೇಶ ಭಾಗವಹಿಸ್ತಾ ಇಲ್ಲ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ನೀಡಲಾದಂತಹ ದೇಶಗಳಲ್ಲಿ ಯಾವ ದೇಶ ಭಾಗವಹಿಸ್ತಾ ಇಲ್ಲ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಚೀನಾ, ಆಪ್ಷನ್ 2 USA, ಆಪ್ಷನ್ 3 ಭಾರತ, ಆಪ್ಷನ್ 4 ಜಪಾನ್ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 1 ಚೀನಾವನ್ನು ಹೊರತುಪಡಿಸಿ ಉಳಿದಂತೆ USA, ಭಾರತ, ಜಪಾನ್ ಮತ್ತು ಕೆನಡಾ ಮತ್ತು ಈ ಸೌತ್ ಕೊರಿಯಾ ಅಂದರೆ ದಕ್ಷಿಣ ಕೊರಿಯಾ ಈ 5 ರಾಷ್ಟ್ರಗಳನ್ನು ಒಳಗೊಂಡಂತೆ 2023 ಆವೃತ್ತಿಯ ಈ ಸೀ ಡ್ರ್ಯಾಗನ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಡ್ರ್ಯಾಗನ್ ಅಂತ ಬಂದಿದೆ ಅಂತ ಚೀನಾವನ್ನು ಗುರುತಿಸುವಂಥ ಅವಶ್ಯಕತೆ ಇರುವುದಿಲ್ಲ. ಸೊ ಈ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಕರೆಕ್ಟಾಗಿ ನೀವು ಆನ್ಸರ್ ಮಾಡಬಹುದಾಗಿರುತ್ತದೆ. ಇನ್ನು ಈ ಸೀ ಡ್ರ್ಯಾಗನ್ ವ್ಯಾಯಾಮದ ಕುರಿತಾದಂತಹ ಮಾಹಿತಿಯನ್ನು ಕಾಂಟೆಕ್ಸ್ಟ್ನಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಬಂದಂತಹ ಒಂದು ನ್ಯೂಸ್ನಲ್ಲಿ ಈ ಸೀ ಡ್ರ್ಯಾಗನ್ 2023 ಆವೃತ್ತಿಯನ್ನು USA ಗುವಾಮ ಅನ್ನುವ ದ್ವೀಪದ ಸುತ್ತಮುತ್ತ ಆಯೋಜನೆ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಮಾರ್ಚ್ 15ರಿಂದ 30ರವರೆಗೆ ಈ ಒಂದು ಸೀ ಡ್ರ್ಯಾಗನ್ 2023 ಆವೃತ್ತಿಯನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಇದನ್ನು ಆರ್ಗನೈಸ್ ಮಾಡ್ತಾ ಇರುವಂತಹ ದೇಶ ಯಾವುದು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅದರ ಗುವಾಮ ಅನ್ನುವ ದ್ವೀಪದ ಸುತ್ತ ಈ ಒಂದು ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಈ ಯುದ್ಧ ವ್ಯಾಯಾಮದ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಪ್ರಮುಖವಾದಂತಹ 5 ರಾಷ್ಟ್ರಗಳಿಂದ ಅಂದರೆ ಬಹುರಾಷ್ಟ್ರೀಯವಾಗಿ ಈ ಒಂದು ಸೀ ಡ್ರ್ಯಾಗನ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದ್ದು, ಮುಖ್ಯವಾಗಿ ಈ ಜಲಾಂತರ್ಗಾಮಿ ವಿರೋಧಿಯಾದಂತಹ ಯುದ್ಧ ವ್ಯಾಯಾಮವಾಗಿ ಈ ಯುನೈಟೆಡ್ ಸ್ಟೇಟ್ಸ್ನಿಂದ ಅಂದರೆ ಈ ಅಮೆರಿಕಾದಿಂದ ಸೀ ಡ್ರ್ಯಾಗನ್ ಅನ್ನುವ ಯುದ್ಧ ವ್ಯಾಯಾಮವನ್ನು
ಕಂಡಕ್ಟ್ ಮಾಡಲಾಗುತ್ತದೆ. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಭಾರತ USA ಹೊರತುಪಡಿಸಿ ಜಪಾನ್, ಕೆನಡಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಈ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸ್ತಾ ಇದ್ದು ಮೊದಲ ಬಾರಿಗೆ 2014ರಲ್ಲಿ ಈ ಒಂದು ಯುದ್ಧ ವ್ಯಾಯಾಮವನ್ನು ಪ್ರಾರಂಭ ಮಾಡಲಾಯಿತು. ಸೊ ಇದು ಸದ್ಯಕ್ಕೆ 2023ರಲ್ಲಿ ಮೂರನೇ ಎಡಿಷನನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಇನ್ನು ಈ ಸೀ ಡ್ರ್ಯಾಗನ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡುವುದಕ್ಕೆ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಮೇಲೆ ತಿಳಿಸಲಾದಂತಹ ಈ ಎಲ್ಲ ರಾಷ್ಟ್ರಗಳ ಸೈನ್ಯದ ನಡುವೆ ಅಥವಾ ನೌಕಾಪಡೆಗಳ ನಡುವೆ ಒಂದು ಉತ್ತಮವಾದಂತಹ ಸಿನರ್ಜಿಯನ್ನು ಎಸ್ಟಾಬ್ಲಿಷ್ ಮಾಡುವುದು ಅಷ್ಟೇ ಅಲ್ಲದೆ ಈ ಪರಸ್ಪರ ಒಂದಕ್ಕೊಂದು ರಾಷ್ಟ್ರಗಳು ಸಮನ್ವಯವನ್ನು ಸಾಧಿಸುವುದು ಮತ್ತು ಈ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದ ನಡುವೆ ಒಂದು ಎಲ್ಲ ರಾಷ್ಟ್ರಗಳ ನಡುವೆ ಈ ಪ್ರಮುಖ ಮೇಲೆ ತಿಳಿಸಲಾದಂತಹ ರಾಷ್ಟ್ರಗಳ ನಡುವೆ ಒಂದು ಕಮಿಟ್ಮೆಂಟನ್ನು ಎಸ್ಟಾಬ್ಲಿಷ್ ಮಾಡುವುದು ಮತ್ತು ಉತ್ತಮ ಪ್ರಾಕ್ಟೀಸಸ್ಗಳನ್ನು ಪರಸ್ಪರ ಹಂಚಿಕೊಳ್ಳುವಂತಹ ಒಂದು ಮುಖ್ಯ ಉದ್ದೇಶವನ್ನು ಈ ಸೀ ಡ್ರ್ಯಾಗನ್ ಅನ್ನುವ ಯುದ್ಧ ವ್ಯಾಯಾಮ ಹೊಂದಿದೆ. ಇನ್ನು ಈ ಸೀ ಡ್ರ್ಯಾಗನ್ನನ್ನು ಹೊರತುಪಡಿಸಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ನಡುವೆ ನಡೆಯುವಂತಹ ಪ್ರಮುಖ ಯುದ್ಧ ವ್ಯಾಯಾಮಗಳು ಯಾವುವು ಅಂತ ಒಮ್ಮೆ ರಿವೈಸ್ ಮಾಡೋದಾದರೆ, ಈ ಮಲ್ಬಾರ್ ಅನ್ನುವ ಒಂದು ಯುದ್ಧ ವ್ಯಾಯಾಮದಲ್ಲಿ ಭಾರತ USA ಹೊರತುಪಡಿಸಿ ಜಪಾನ್ ಮತ್ತು ಆಸ್ಟ್ರೇಲಿಯಾ ದೇಶಗಳು ಕೂಡ ಭಾಗವಹಿಸುತ್ತವೆ. ಈ 4 ರಾಷ್ಟ್ರಗಳನ್ನು ಕ್ವಾಡ್ ಕಂಟ್ರೀಸ್ ಅಂತ ಕೂಡ ಗುರುತಿಸಲಾಗುತ್ತೆ. ಕ್ವಾಡ್ ಅಂತ ಆಲ್ರೆಡಿ ನಾವು ಸಾಕಷ್ಟು ಆರ್ಟಿಕಲ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಭಾರತ, USA, ಜಪಾನ್ ಮತ್ತು ಆಸ್ಟ್ರೇಲಿಯಾದ ಈ ಒಂದು ಗ್ರೂಪಿಂಗ್ಸ್ನಿಂದ ಎಸ್ಟಾಬ್ಲಿಷ್ ಮಾಡಲಾದಂತಹ ಒಂದು ಕ್ವಾಡ್ರಿಲ್ಯಾಟ್ರಲ್ ಡೈಲಾಗ್ ಅಂತ ಇದನ್ನು ಕರೆಯಲಾಗುತ್ತೆ. ಈ ಒಂದು ಗ್ರೂಪಿಂಗ್ಸನ್ನು ಕ್ವಾಡ್ ಅಂತ ಗುರುತಿಸಲಾಗುತ್ತದೆ. ಇನ್ನು ಎರಡನೇ ಯುದ್ಧ ವ್ಯಾಯಾಮ ಭಾರತ ಮತ್ತು USA ಮಿಲಿಟರಿ ತರಬೇತಿ ವ್ಯಾಯಾಮ ಆಗಿದ್ದು ಅದು ಯುದ್ಧ ವ್ಯಾಯಾಮ ಅನ್ನೋ ಹೆಸರಿನಲ್ಲಿ ಆ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಅದಾದ ನಂತರ ಈ ಭಾರತ ಮತ್ತು USA ನಡುವೆ ನಡೆಸಲಾಗುವಂತಹ ಈ ಎರಡೂ ದೇಶಗಳ ವಿಶೇಷ ಪಡೆಗಳು ಅಂದರೆ ಸ್ಪೆಷಲ್ ಫೋರ್ಸಸ್ಗಳ ನಡುವೆ ನಡೆಸಲಾಗುವಂತಹ ವಜ್ರ ಪ್ರಹಾರ ಅನ್ನುವ ಯುದ್ಧ ವ್ಯಾಯಾಮ ಕೂಡ ಭಾರತ ಮತ್ತು USA ನಡುವೆ ಕಂಡಕ್ಟ್ ಮಾಡಲಾಗುತ್ತೆ. ರೀಸೆಂಟಾಗಿ ಈ ವಜ್ರ ಪ್ರಹಾರ ಅನ್ನುವ ಯುದ್ಧ ವ್ಯಾಯಾಮದ ಕುರಿತಾದಂತಹ ಮಾಹಿತಿಗಳನ್ನು ಒಂದು ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಇವತ್ತಿನ ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಭಾರತದ ಕಾಡುಕತ್ತೆ ಅಭಯಾರಣ್ಯ ಅಥವಾ ವೈಲ್ಡ್ ಆಸ್ ಸ್ಯಾಂಕ್ಚುರಿ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಡೀಟೇಲ್ ಆಗಿ ಈ ಒಂದು ಕಾಡುಕತ್ತೆಗಳು ವಾಸಿಸುವಂತಹ ಪ್ರದೇಶ ಮತ್ತು ಇವುಗಳ ಒಂದು ಸಂರಕ್ಷಣೆಯ ಸ್ಥಿತಿಯನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಲಿಟಲ್ ರನ್ ಆಫ್ ಕಚ್ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ನಿಪುಣ್ ಭಾರತ್ ಅನ್ನುವ ಸ್ಕೀಮ್ ಕುರಿತಾದಂತಹ ಮಾಹಿತಿಗಳನ್ನು ಎರಡನೇ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ಈ ಮಕ್ಕಳ ಒಂದು ಕಲಿಕೆಯ ಒಂದು ಇಂಪ್ರೂವ್ ಮಾಡುವುದಕ್ಕೆ ಅಂದರೆ ಈ ಕಲಿಕೆಯನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ನಿಪುಣ್ ಭಾರತ್ ಅನ್ನುವ ಒಂದು ಇನಿಷಿಯೇಟಿವನ್ನು ಭಾರತ ಸರ್ಕಾರದಿಂದ ಜಾರಿಗೊಳಿಸಲಾಗಿದೆ 2021ರಲ್ಲಿ ಅಂತ ತಿಳ್ಕೊಂಡ್ವಿ. ಇದರ ಉದ್ದೇಶ ಮತ್ತು ಗುರಿಯನ್ನು ಕೂಡ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಟ್ರಾನ್ಸಿಟ್ ನಿರೀಕ್ಷಣಾ ಜಾಮೀನು ಅಥವಾ ಆ್ಯಂಟಿಸಿಪೇಟ್ರಿ ಬೇಲ್ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಅದರ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಸ್ಟೇಟ್ಮೆಂಟ್ ರೂಪದಲ್ಲಿ ಈ ಒಂದು ಕಾನ್ಸೆಪ್ಟ್ ಕುರಿತಾದಂತಹ ಕ್ವಶನ್ಗಳನ್ನು ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುವುದರಿಂದ ಈ ರೀತಿಯಾದಂತಹ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಮಕ್ಕಳ ಸಂರಕ್ಷಣೆಗಾಗಿ ಇರುವಂತಹ ಲಾಂಚ್ ಮಾಡಲಾದಂತಹ ಬಾಲ್ ಸ್ವರಾಜ್ ಪೋರ್ಟಲ್ ಕುರಿತಾದಂತಹ ಮತ್ತು ಈ ಮಿಷನ್ ವಾತ್ಸಲ್ಯ ಅಡಿಯಲ್ಲಿ ಈ ಒಂದು ಪೋರ್ಟಲ್ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ಮತ್ತು ಮಕ್ಕಳ ಸಂರಕ್ಷಣೆಯನ್ನು ಮಾಡುವುದರಲ್ಲಿ ಎಷ್ಟು ಯಶಸ್ವಿ ಆಗ್ತಾ ಇದೆ ಅಂತ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಬಹುರಾಷ್ಟ್ರೀಯವಾದಂತಹ ಜಲಾಂತರ್ಗಾಮಿ ವಿರೋಧಿ ಯುದ್ಧ ವ್ಯಾಯಾಮ ಸೀ ಡ್ರ್ಯಾಗನ್ ಅನ್ನುವ 2023ರ ಆವೃತ್ತಿಯ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ USA ಸುತ್ತ ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಭಾರತ ಮತ್ತು ಅಮೆರಿಕಾದ ನಡುವೆ ನಡೆಯುವಂತಹ ಪ್ರಮುಖ ಯುದ್ಧ ವ್ಯಾಯಾಮಗಳು ಯಾವುವು ಅಂತ ಕೂಡ ಮತ್ತೊಮ್ಮೆ ರಿವೈಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.